ಚಾಮರಾಜನಗರ. ಇದು ಕಾಡಿನೊಳಗಿರುವ ರಸ್ತೆ. ಇದೇ ಮಾರ್ಗವಾಗಿ ನಿತ್ಯವೂ ಶಾಲೆಯಲ್ಲಿ ವ್ಯಾಸಂಗಕ್ಕೆ ನಡೆದುಕೊಂಡೇ ಓಡಾಡಬೇಕು. ನಿಮಗೇನಪ್ಪ, ತಿಂಗಳಾದರೆ ಸಂಬಳ ಬರುತ್ತೆ, ನಮಗೇನು ಬರುತ್ತೆ? ನಾವು ಓದಿ ವಿದ್ಯಾವಂತರಾಗಬೇಕು. ನಿಮಗೆ ಕಣ್ಣು ಕಾಣಲ್ವೇ ಸಿದ್ದರಾಮಯ್ಯರವರೇ? ಪಚ್ಚೆ ದೊಡ್ಡಿಯ ರಸ್ತೆ ಎಂದು ಹೆಣ್ಣು ಮಕ್ಕಳು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಟೀಕಿಸಿದ ರೀತಿಯೇ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆ ದೊಡ್ಡಿಯಿಂದ ಶಾಲೆಗೆ ತೆರಳುವ ಮಾರ್ಗವು ದುರ್ಗಮವಾಗಿದ್ದು ಕಲ್ಲು ಮಣ್ಣಿನಿಂದ ಕೂಡಿದೆ. ಇಲ್ಲಿಗೆ ವಾಹನಗಳು ಸರಿಯಾಗಿ ಸಂಚಾರ ಮಾಡುವುದಿಲ್ಲ. ನಿಗದಿತ ಸಮಯಕ್ಕೆ ಶಾಲೆಗೆ ಹೋಗದಿದ್ದರೆ ಮೇಷ್ಟ್ರು ಬೈಯುವರು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ವಾಹನ ಸೌಕರ್ಯವಿಲ್ಲ. ಜೊತೆಗೆ ನಡೆದುಕೊಂಡೇ ಹೋಗಬೇಕು. ಹೆಣ್ಣು ಮಕ್ಕಳ ಸಂಕಷ್ಟ ಬಗೆಹರಿಸಿ ಎಂದು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಒತ್ತಾಯಿಸಿದ ಪರಿಗಿದು. ರಸ್ತೆ ಎಲ್ಲ ಕಿತ್ತೋಗಿದೆ. ರಸ್ತೆ ಬೇಕು ಸಿದ್ದರಾಮಯ್ಯನವರೇ. ನಿಮಗೆ ಕಣ್ಕಂಡಲ್ವಾ? ಹೆಣ್ಮಕ್ಳು ತುಂಬ ಸುಸ್ತಾಗಿರ್ತಾರೆ, ಮತ್ತು ಹೆಣ್ಮಕ್ಳು ಕೈಲಿ ನಡೆಯೋಕ್ಕಾಗಲ್ಲ. ರಸ್ತೆ ಬೇಕು, ಮತ್ತು ವ್ಯಾನ್ ಬೇಕು, ಜೀಪ್ ಮಾಡಿ. ದಾಳಿಗಳು, ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅವ್ರು ತಪ್ಪಿಸ್ಕೊಳಕ್ಕಾಗಲ್ಲ, ಓಡೋಕ್ಕಾಗಲ್ಲ. ವಯಸ್ಸಾಗಿರ್ತದೆ, ಅವ್ರ ಕೈಲಿ ಓಡೋಕ್ಕಾಗಲ್ಲ. ಬಿದ್ದುಕೊಂಡ್ರೆ ಏಟುಗಿಟ್ಟಾಗ್ಬಿಟ್ರೆ ನೀವು ಜವಾಬ್ದಾರಿ ಆಯ್ತೀರಾ ಸಿದ್ದರಾಮಯ್ಯನವರೇ? ನೀವು ಎ ಸಿ ರೂಮಲ್ಲಿ ಕೂತಿರ್ತೀರಾ, ನಿಮಗೆ ಸಂಬಳ ಬರುತ್ತೆ. ನಮಗೇನು ಬರುತ್ತೆ? ನಾವು ಚೆನ್ನಾಗಿ ಓದಬೇಕು ಅಂದರೆ ನಮಗೂ ತಾರ್ ರೋಡಿನ ವ್ಯವಸ್ಥೆ ಇರಬೇಕು. ಮತ್ತು ನಾವು ನಿಮ್ಮ ಥರ ಆಗಬೇಕು ಅಂದರೆ ತಾರ್ ರೋಡಿನ ವ್ಯವಸ್ಥೆ ಮಾಡಿ ಬಸ್ ಮಾಡಬೇಕು. ಪ್ರಾಣಿಗಳು ದಾಳಿ ಮಾಡೋಕ್ಕೆ ಬಂದರೆ ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ? ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳು ಕಂಡ್ರೆ ಪ್ರೀತಿ ಇರುತ್ತೆ. ಕುಳ್ಳೆ ಆಗಲಿ ಒಬ್ಬರಿದ್ರು ಸರಿ, ಇಬ್ಬರು ಇದ್ರು ಸರಿ. ಅವ್ರು ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ? ನೀವು ಎ ಸಿ ರೂಮಲ್ಲಿ ಕೂತ್ಕೋತೀರಾ, ಸಂಬಳ ಬರುತ್ತೆ. ನಿಮಗೇನು? ಬಡವ್ರ ದುಡ್ಡು ನೀವು ತಿನ್ನೋದು. ಬಡವರಿದ್ದರೆ ನೀವು ಬದುಕೋದು. ಬಡವ್ರು ದುಡ್ಡು ಹಾಕಿದ್ರೆ ನೀವು ತಿನ್ನೋಕ್ಕಾಗೋದು. ಬಡವರಿದ್ದರೆ ನೀವು ಬದುಕೋಕ್ಕಾಗೋದು. ಶಿಕ್ಷಣ ಪಡೆಯಲು ಹೆಗಲ ಮೇಲೆ ಪುಸ್ತಕವಿರುವ ಬ್ಯಾಗ್ನ ತಕೊಂಡು ಸುಮಾರು 7 ಕಿಲೋಮೀಟರ್ ನಡೆದು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದು ಮನವಿ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಪಚ್ಚೆ ದೊಡ್ಡಿಯಿಂದ ಶಾಲೆ ತನಕ ನಡೆದುಕೊಂಡೇ ಹೋಗುವ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳ ದಾಳಿಯ ಜೀವ ಭಯದಲ್ಲಿ ಸಾಗುವುದು ಸಹಜವಾಗಿದೆ. ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ತೆರಳುವಾಗ ಬೇಕೇ ಬೇಕು, ನ್ಯಾಯ ಬೇಕು, ರಸ್ತೆ ಬೇಕು ಎಂದು ಘೋಷಣೆ ಕೂಗುತ್ತಾ ಸಾಗುವ ದೃಶ್ಯಗಳು ಕಂಡುಬಂದಿವೆ.